ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಯಾರಾದರೂ ನೋಡಿ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವತ್ತು ಏನಪ್ಪ ವಿಶೇಷ ಅಂದರೆ, ನಾನು ಹನುಮಂತ ಬಗ್ಗೆ ಸ್ವಲ್ಪ ಮಾಹಿತಿನ ಯಾವ್ಯಾವ ಡೇಟಲ್ಲಿ ಹುಟ್ಟಿದರೆ ಯಾವ್ಯಾವ ಅನುಕೂಲಗಳು ಇರುತ್ತೆ ಹೇಗೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ದಿನಾಂಕದಲ್ಲಿ ಹುಟ್ಟಿದವರು ಹನುಮಂತನ ಅಪಾರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಹನುಮಂತನ ಅನುಗ್ರಹ ಪಡೆದ ಜನ್ಮ ದಿನಾಂಕಗಳು ಹನುಮಂತನನ್ನು ಅಪಾರ ಶಕ್ತಿಯ, ಭಕ್ತಿಯು ಮತ್ತು ತ್ಯಾಗದ ವೈದಿಕ ಸ್ವರೂಪ. ಅವರ ಅನುಗ್ರಹವನ್ನು ಪಡೆಯಲು ಭಕ್ತರು ವಿವಿಧ ರೀತಿಯ ವ್ರತ, ಪೂಜೆ ಮತ್ತು ಪುರಾಣಗಳನ್ನು ಮಾಡುತ್ತಾರೆ. ಆದಾಗ್ಯೂ ಜನ್ಮ ದಿನಾಂಕ ಮತ್ತು ಗ್ರಹ ನಕ್ಷತ್ರಗಳ ಪ್ರಕಾರ ಕೆಲವು ಜನರಿಗೆ ವಿಶೇಷ ಅನುಗ್ರಹ ಲಭಿಸುತ್ತದೆ ಎಂದು ಜ್ಯೋತಿಷ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಈ ಲೇಖನದಲ್ಲಿ ಹನುಮಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವ ಜನ್ಮ ದಿನಾಂಕಗಳು, ಅವರ ಲಕ್ಷಣಗಳು ಮತ್ತು ಅವರು ಅನುಸರಿಸಬಹುದಾದ ಆಚಾರ ವಿಚಾರ ಬಗ್ಗೆ ಶುದ್ಧವಾಗಿ ಶಬ್ದಗಳಿಂದ ವಿವರಿಸಲಾಗಿದೆ. ಹನುಮಂತನ ಅನುಗ್ರಹ ಲಭಿಸುವ ಜನ್ಮ ದಿನಾಂಕ. ಹನುಮಂತನ ವಿಶೇಷ ಅನುಗ್ರಹವು ಸಾಮಾನ್ಯವಾಗಿ ಈ ದಿನಾಂಕಗಳಲ್ಲಿ ಹುಟ್ಟಿದವರಿಗೆ ವಿಶೇಷವಾಗಿ ಲಭ್ಯವಾಗುತ್ತದೆ. 1, 8, 9, 17 ಮತ್ತು 18 ಮತ್ತು 26 ಮತ್ತು 27 ರಂದು ಹುಟ್ಟಿದವರು. ಡೇಟನ್ನು ನೋಡೋಣ. 1ನೇ ತಾರೀಕು ಮತ್ತು 8ನೇ ತಾರೀಕು ಮತ್ತು 9ನೇ ತಾರೀಕು, 17ನೇ ತಾರೀಕು, 18ನೇ ತಾರೀಕು, 26ನೇ ತಾರೀಕು ಮತ್ತು 27ನೇ ತಾರೀಕು ರಂದು ಹುಟ್ಟಿದವರಿಗೆ ಈ ಲಾಭಗಳು ಇರುತ್ತೆ. ಈ ಥರ ಈ ದಿನಾಂಕಗಳಲ್ಲಿ ಜನಿಸಿದವರು ಶನಿ ಗ್ರಹದ ಪ್ರಭಾವವನ್ನು ಹೆಚ್ಚಾಗಿ ಹೊಂದಿರಬಹುದು. ಶನಿಯ ಪ್ರಭಾವವನ್ನು ಶಮನಗೊಳಿಸಲು ಹಾಗೂ ಹನುಮಂತನ ಆಶೀರ್ವಾದವನ್ನು ಪಡೆಯಲು ಈ ದಿನಗಳಲ್ಲಿ ಹುಟ್ಟಿದವರಿಗೆ ಹನುಮಾನ್ ಚಾಲೀಸ್ ಪಠಣ, ಮಂಗಳವಾರ ಉಪವಾಸ ಮತ್ತು ಹನುಮಂತ ದೇವಾಲಯಕ್ಕೆ ಭೇಟಿ ನೀಡುವುದು ಶ್ರೇಷ್ಠವಾಗಿದೆ. ಮಂಗಳವಾರ ಅಥವಾ ಶನಿವಾರ ಹುಟ್ಟಿದವರು ಮಂಗಳವಾರ ಹನುಮಂತನ ದಿನ. ಈ ದಿನ ಜನಿಸಿದವರಿಗೆ ಸಹಜವಾಗಿ ಆತ್ಮವಿಶ್ವಾಸ, ಶಕ್ತಿಯುಳ್ಳ ವ್ಯಕ್ತಿತ್ವ ಮತ್ತು ಸಹನೆಯುಕ್ತ ಸ್ವಭಾವ ಇರುತ್ತದೆ. ಹನುಮಂತನು ಮಂಗಳ ಗ್ರಹದ ಸ್ವಾಮಿಯಾಗಿರುವುದರಿಂದ ಈ ದಿನ ಹುಟ್ಟಿದವರು ಆತನ ಕೃಪೆಗೆ ಪಾತ್ರರಾಗುತ್ತಾರೆ. ಶನಿವಾರ ಹುಟ್ಟಿದವರ ಮೇಲೆ ಶನಿದೇವನ ಪ್ರಭಾವ ಹೆಚ್ಚಾಗಿರಬಹುದು. ಹನುಮಂತನ ಆರಾಧನೆಯ ಮೂಲಕ ಶನಿಯ ಒತ್ತಡವನ್ನು ತಗ್ಗಿಸಬಹುದು. ಈ ದಿನ ಹುಟ್ಟಿದವರಿಗೆ ಶಕ್ತಿ ಭಕ್ತಿಯಿಂದ ಹನುಮಂತನ ಸೇವೆ ಮಾಡಿದರೆ ಜೀವನದಲ್ಲಿ ಕಠಿಣ ಸಮಯವನ್ನು ದಾಟುವ ಶಕ್ತಿ ಲಭಿಸುತ್ತದೆ. ಚತುರ್ದಶಿ ಮತ್ತು ಅಮಾವಾಸ್ಯೆಯಂದು ಜನಿಸಿದವರು. ಈ ದಿನಗಳಲ್ಲಿ ಹುಟ್ಟಿದವರ ಜೀವನದಲ್ಲಿ ಕಠಿಣ ಬಾಧೆಗಳು ಇರಬಹುದು. ಆದರೆ ಹನುಮಂತನ ಅನುಗ್ರಹದೊಂದಿಗೆ ಅವರು ಎಲ್ಲ ಅಡೆತಡೆಗಳನ್ನು ದಾಟಬಹುದು. ಹನುಮಂತನ ನಿಷ್ಠಾಭಕ್ತಿಯಿಂದ ಪೂಜೆ ಮಾಡಿದರೆ ಅವರು ಜೀವನದಲ್ಲಿ ಶಕ್ತಿ, ಆರೋಗ್ಯ ಮತ್ತು ಸೌಭಾಗ್ಯವನ್ನು ಪಡೆದುಕೊಳ್ಳಬಹುದು. ಪುನರ್ವಸು, ಸ್ವಸ್ಥ ಮತ್ತು ಪುನರ್ವಸು ಹಸ್ತ ಮತ್ತು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರು. ಪುನರ್ವಸು ಹಸ್ತ ಮತ್ತು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರು. ಜ್ಯೋತಿಷ್ಯ ಪ್ರಕಾರ ಈ ನಕ್ಷತ್ರಗಳಲ್ಲಿ ಹುಟ್ಟಿದವರು ಹನುಮಂತನ ಆಪ್ತಭಕ್ತರಾಗುವ ಶಕ್ತಿ ಹೊಂದಿರುತ್ತಾರೆ. ಈ ವ್ಯಕ್ತಿಗಳು ಧೈರ್ಯಶಾಲಿಗಳಾಗಿರುತ್ತಾರೆ, ಸತ್ಯಸಂಧರಾಗಿರುತ್ತಾರೆ ಮತ್ತು ಇತರರಿಗೆ ಸಹಾಯ ಮಾಡುವುದು ಅವರ ಸ್ವಭಾವವಾಗಿರುತ್ತದೆ. ಹನುಮಂತನ ಅನುಗ್ರಹಕ್ಕೆ ಪಾತ್ರರಾದವರ ಲಕ್ಷಣಗಳು. ಹನುಮಂತನ ಅನುಗ್ರಹದ ಪಡೆದವರ ವ್ಯಕ್ತಿತ್ವ ಹೇಗಿರಬಹುದು? ಈ ಜನ್ಮ ದಿನಾಂಕದಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ ಈ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಆಸಕ್ತರ ಸಹಾಯ ಮಾಡಲು ಇಚ್ಛಿಸುವ ಸ್ವಭಾವ. ಹನುಮಂತನಂತೆ ಇವರು ಸಹಾಯ ಮಾಡುವುದು, ಬಡವರಿಗೆ ನೆರವು ನೀಡುವುದು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗುವುದು ಇಷ್ಟಪಡುತ್ತಾರೆ. ಅತಿಯಾದ ಶಕ್ತಿಯುಳ್ಳವರು. ಇವರಲ್ಲಿ ಶಕ್ತಿ ಮತ್ತು
ಉತ್ಸಾಹ ಸದಾ ಹೆಚ್ಚಾಗಿರುತ್ತದೆ. ಇವರು ಮಾಡಿದ ಯಾವುದೇ ಕಾರ್ಯಕ್ರಮದಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ಪ್ರಾಮಾಣಿಕತೆ ಇರುತ್ತದೆ. ಕಠಿಣ ಪರಿಶ್ರಮಗಳಾಗಿರುತ್ತಾರೆ. ಜೀವನದಲ್ಲಿ ಯಾವ ಕಷ್ಟ ಬಂದರೂ ಸಡಿಲಾಗದೆ ಶ್ರಮಪಟ್ಟು ಯಶಸ್ಸನ್ನು ಪಡೆಯುತ್ತಾರೆ. ಜೀವನದಲ್ಲಿ ಧೈರ್ಯಶಾಲಿಗಳಾಗಿರುತ್ತಾರೆ. ಇವರು ಸತ್ಯವನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಯಾವುದೇ ಭಯವಿಲ್ಲದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸುತ್ತಾರೆ. ಆಯುರ್ವೇದ ಮತ್ತು ಯೋಗದಲ್ಲಿ ಆಸಕ್ತಿ ಹೊಂದಿರುವ ಈ ಜನರು ಆರೋಗ್ಯಕರ ಜೀವನ ನಡೆಸಲು ಪ್ರಯತ್ನಿಸುತ್ತಾರೆ. ಹನುಮಂತನ ಅನುಗ್ರಹವನ್ನು ಈ ಮಾಹಿತಿನ ಇಷ್ಟನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನಿಮ್ಗೆ ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದ್ರೆ ನೋಡಿ, ಸ್ಕಿಪ್ ಮಾಡದೆ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.